ನಮಸ್ತೆ ಎಲ್ರಿಗೂ. ನಾನಿವತ್ತು ಹೋಳಿಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳಂದರೆ 2 ಗ್ಲಾಸ್ ಕಡಲೆಬೇಳೆ, 1.5 ಗ್ಲಾಸ್ ಬೆಲ್ಲವನ್ನು ತೊಗೊಂಡು, ಮತ್ತು ಅದಕ್ಕೆ ಒಂದು 5-6 ಇಲೈಚಿ ಪೌಡರ್. ಸೊ ನಾನಿಲ್ಲಿ 2 ಗ್ಲಾಸ್ ಕಡಲೆಬೇಳೆಯನ್ನು ಕುಕ್ಕರಲ್ಲಿ ವಾಶ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಅದಕ್ಕೆ ನೀರಿಂದ 1-2 ಸತಿ ವಾಶ್ ಮಾಡಿಬಿಟ್ಟು, ಆಮೇಲೆ ಅದಕ್ಕೆ 3-3.5 ಗ್ಲಾಸ್ ನೀರು ಹಾಕಿಬಿಟ್ಟು ಅದಕ್ಕೆ ಸ್ಟವ್ ಮೇಲೆ ಇಟ್ಬಿಟ್ಟು 5 ವಿಸಲ್ವರೆಗೆ ಅದಕ್ಕೆ ಕುಕ್ ಮಾಡ್ತೀನಿ. ಇದರೊಳಗಡೆ ನಾನು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಏನಕ್ಕಂದರೆ ಇದು ವಿಸಲ್ ಆಗೋ ಟೈಮ್ನಾಗೆ ಇದು ಕುದ್ದಿಕೊಂಡು ಹೊರಗಡೆ ಬರೋದಿಲ್ಲ ನೀರನ್ನು. ಇದಕ್ಕೆ 5 ವಿಸಲ್ ಆಗೋವರೆಗೂ ನಾವು ಈ ಕಡೆ ಹಿಟ್ಟನ್ನು ನಾದ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಕೂಡ 1-2 ಗ್ಲಾಸನ್ನು ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಹಿಟ್ಟನ್ನು ಚೆನ್ನಾಗಿ ಜಲ್ಲಡಿ ಇಟ್ಬಿಟ್ಟು ಅದರೊಳಗಡೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು, ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇದಕ್ಕೆ ಚೆನ್ನಾಗಿ ನಾದ್ಕೊಳ್ತೀನಿ. ಹಿಟ್ಟಿಗೆ ಜಾಸ್ತಿ ಗಟ್ಟಿಯಾಗಿ ನಾದಿದ್ರೆ ಹೋಳಿಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಜಾಸ್ತಿ ಗಟ್ಟಿಯಾಗಿ ನಾದ್ಕೊಳ್ಳೋದಿಲ್ಲ. ಸ್ವಲ್ಪ ನೀರು ಜಾಸ್ತಿನೇ ಹಾಕಿಬಿಟ್ಟು ಚೆನ್ನಾಗಿ ಅದಕ್ಕೆ ನಾದಿದ್ರೆ ಚೆನ್ನಾಗಿರುತ್ತದೆ. ಎಷ್ಟು ಚೆನ್ನಾಗಿ ನಾವು ನಾದ್ತೀವೋ ಅಷ್ಟೇ ಚೆನ್ನಾಗಿ ಹೋಳಿಗೆ ಕೂಡ ಬರುತ್ತೆ. ನಾವು ಚೆನ್ನಾಗಿ ಇದಕ್ಕೆ ನೋಡಿರಿ ಇಲ್ಲಿ ನಾದಬೇಕು. ಹಿಟ್ಟನ್ನು ನಾದಾದ್ಮೇಲೆ ನಾನು ಅದು ಹಿಟ್ಟನ್ನು ಒಂದು ಸ್ವಲ್ಪ ಹಾಫ್ ಆನ್ ಅವರ್ಗೋಸ್ಕರ ರೆಸ್ಟ್ ಮಾಡೋಕ್ಕೆ ಬಿಟ್ಟಿರ್ತೀನಿ. ಹೋಳಿಗೆ ಸ್ಪೆಷಾಲಿಟಿ ಏನಂದರೆ, ಇದು ಬೆಲ್ಲ ಹಾಕಿ ಮಾಡಿರೋ ಹೋಳಿಗೆ ಅಂದರೆ ನಮಗೆ ಹೆಮೋಗ್ಲೋಬಿನ್ ಕಂಟೆಂಟ್ ಬಾಡಿಯಲ್ಲಿ ಹೆಚ್ಚಾಗುತ್ತೆ. ಚಿಕ್ಕ ಮಕ್ಕಳಿಗೆ ಇದು ಹೂರನ್ನು ನಾವು ತುಪ್ಪವನ್ನು ಹಾಕಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಕ್ಕಂದರೆ ಡಾಕ್ಟರ್ ಸಜೆಷನ್ ಮಾಡ್ತಾರೆ ಇವಾಗ ಹೆಮೋಗ್ಲೋಬಿನ್ ಜಾಸ್ತಿ ಆಗಬೇಕಾದ್ರೆ ಬೆಲ್ಲ ಮತ್ತು ಕಡಲೆಬೇಳೆ ಏನಿರುತ್ತಲ್ಲ ಅದರದ್ದು ಏನಾದರೂ ಪದಾರ್ಥ ಇಲ್ಲಾಂದರೆ ಪಾಯಸ ಕೂಡ ಮಾಡಬಹುದು. ಆ ರೀತಿ ಇಲ್ಲಿ ವಿಸಲ್ ಆಗಿದೆ. ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಒಂದೊಂದು ಫಿಂಗರಿಂದ ತೊಗೊಂಡ್ಬಿಟ್ಟು ಅದು ಬೇಳೆಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ನೋಡ್ತೀನಿ. ಸ್ಮ್ಯಾಶ್ ಮಾಡಿ ನೋಡಿದ್ಮೇಲೆ ಅದಕ್ಕೆ ಬಿಸಿನೀರು ಹಾಕ್ತೀನಿ. 1-2 ಗ್ಲಾಸ್ ಬಿಸಿನೀರನ್ನು ಹಾಕಿಬಿಟ್ಟು ಬೇಳೆಗೆ ಮತ್ತು ಆ ಬಿಸಿನೀರಿಗೂ ಎರಡಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಾದ್ಮೇಲೆ ಇದೇನಂತಾರೆ, ಮಿಕ್ಸ್ ಮಾಡಿದ ಈ ನೀರನ್ನು ಕಟ್ಟು ಅಂತಾರೆ ನಮ್ಮ ಕಡೆ. ಅದಕ್ಕೆ ನಾನು ಜಾನ್ಕೊಳ್ತೀನಿ. ಇದು ಕಟ್ಟನ್ನು ನಾವೊಂದು ಬೌಲಲ್ಲಿ ಜಾನಿದ್ರೆ ಪೂರ್ತಿ ನೀರು ಹೋಗೋವರೆಗೂ ಅದಕ್ಕೆ ಜಾನ್ಬಿಟ್ಟು, ಅದಾದಮೇಲೆ ಅದಕ್ಕೆ ನಾವು ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅದೇ ಥರ ಸ್ಮ್ಯಾಶ್ ಮಾಡ್ತೀನಿ. ಸ್ಪೂನಿಂದನೇ ನಾನು ಅದಕ್ಕೆ ಸ್ಮ್ಯಾಶ್ ಮಾಡ್ತೀನಿ. ಸ್ಪೂನಿಂದನೇ ಸ್ಮ್ಯಾಶ್ ಮಾಡೋದಾದಮೇಲೆ ಇದಕ್ಕೆ ನಾನು ಇವಾಗ ಬೆಲ್ಲವನ್ನು ಹಾಕ್ತೀನಿ. ಫುಲ್ಲು ನೀರು ಏನಾಗಬೇಕು, ಇದರೊಳಗಡೆ ಖಾಲಿ ಆಗಿಬಿಡ್ಬೇಕು, ಸುಟ್ಟೋಗ್ಬೇಕು. ನೀರೆಲ್ಲ ಸುಟ್ಟಾದಮೇಲೆ ಇದಕ್ಕೆ ನಾನು ಬೆಲ್ಲ ನಾವು ತುರಿದಿಟ್ಕೋತೀವಲ್ವಾ, ಇಲ್ಲಾಂದರೆ ನಾವು ಇದಕ್ಕೆ ಕುಟ್ಟಿ ಕೂಡ ಹಾಕಬಹುದು. ಇದಕ್ಕೆ 1.5 ಗ್ಲಾಸು ಬೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ತೀನಿ. ಇದಕ್ಕೆ ಆವಾಗ ಮಿಕ್ಸ್ ಮಾಡಬೇಕು. ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮೇಲೆ ಕುಕ್ ಮಾಡಿದರೆ ಚೆನ್ನಾಗಿರುತ್ತೆ, ತೆಳಗಡೆ ಹೊತ್ತೋದಿಲ್ಲ. ನಾವು ಹೈ ಫ್ಲೇಮ್ ಮೇಲ್ಗಡೆ ಇದಕ್ಕೆ ಕುಕ್ ಮಾಡಿದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಇದು ಏನಾಗುತ್ತೆ, ತೆಳಗಡೆ ಹೊತ್ತೋಗ್ಬಿಡುತ್ತೆ. ಇಲ್ಲಿ ನೋಡಿ, ಬೆಲ್ಲ ಕರೆದಾದ್ಮೇಲೆ ಅದು ಸ್ವಲ್ಪ ನೀರು ಆಗಿಬಿಡುತ್ತೆ. ಆ ನೀರನ್ನು ನಾವು ಪೂರ್ಣವಾಗಿ ಕುಕ್ ಮಾಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಕವರ್ ಮಾಡಿಬಿಟ್ಟು ನಾವು ಕುಕ್ ಮಾಡಿದರೆ ಚೆನ್ನಾಗಿರುತ್ತೆ. ಕುಕ್ ಆಗುತ್ತೆ. ಬೆಲ್ಲ ಮತ್ತು ಬೇಳೆ ಏನಿರುತ್ತಲ್ಲ ಎರಡು ಕುಕ್ ಆಗುತ್ತೆ. ಅದಾದಮೇಲೆ ನಾನು ಇಲ್ಲಿ ಇದಕ್ಕೆ ಇಲೈಚಿ ಹಾಕ್ತಾಯಿದ್ದೀನಿ. ಇಲೈಚಿ ಫ್ಲೇವರ್ಗೋಸ್ಕರ ಇಲೈಚಿ ಹಾಕಿದಾದ್ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಫುಲ್ಲು ನೀರಿನ ಅಂಶ ಏನಿರುತ್ತಲ್ಲ ಈ ಬೇಳೆಯಿಂದ ಪೂರ್ಣ ನೀರಿನ ಅಂಶ ಹೋಗಬೇಕು. ಈ ಥರ ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ಸ್ವಲ್ಪ 5 ಮಿನಿಟ್ಸ್ ಇದೆಲ್ಲ ಆದಮೇಲೆ 5 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಇದಕ್ಕೆ ಬೇಳೆ ರುಬ್ಬೋ ಮಷೀನ್ ಇರುತ್ತೆ. ಇಲ್ಲಾಂದರೆ ಇದಕ್ಕೆ ನಾವು ಒಳ್ಳಲ್ಲಿ ಕೂಡ ರುಬ್ಬಬಹುದು. ಇಲ್ಲ ಒಳ್ಳಿಲ್ಲ ನಮ್ಮ ಹತ್ರ ಅಂದರೆ ನಾವು ಮಿಕ್ಸಿಯಲ್ಲಿ ಕೂಡ ರುಬ್ಬಬಹುದು. ಮಿಕ್ಸಿಯಲ್ಲಿ ಮಾಡೋದು ನನಗೆ ಅಷ್ಟಿಷ್ಟ ಇಲ್ಲ. ಒಳ್ಳಿದೆ ಆದರೆ ಸ್ವಲ್ಪ ಅದು ಟೈಮ್ ಬೇಕು. ಅದರಲ್ಲಿ ನಾವು ಒಳ್ಳಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಇದರೊಳಗಡೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ನನ್ನ ಮಕ್ಕಳು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದಾರೆ. ಹೋಳಿಗೆ ಅಂದರೆ ತುಂಬ ಇಷ್ಟ ಅವ್ರಿಗೆ. ಹೋಳಿಗೆ ಮಾಡ್ತಾನೆ ಅದು ಹೂರಣ ಏನಿರುತ್ತಲ್ವ ಅದು ತಿನ್ನೋಕೆ ಬರ್ತಾರೆ. ಇಲ್ಲಿ ಮತ್ತು ನನ್ನ ಮಗಳು ಕೂಡ ಬಂದಿದ್ದಾಳೆ. ನೋಡಿಲಿ, ಇವಳೇ ನನ್ನ ಮಗಳು. ಇವಳು ನನಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ ಹೂರಣ ಮಾಡೋಕ್ಕೆ. ಇಲ್ಲಿ ನೋಡಿ, ಇಷ್ಟು ಚೆನ್ನಾಗಿ ಹೂರಣ ಬಂದಿದೆ. ಇದು ಹೂರಣ ಬಂದಾದಮೇಲೆ ಆಗ ನಾವು ನಾದಿದ್ದು ಹಿಟ್ಟಿರ್ತಾರಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಅದಕ್ಕೆ ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಬೇಕು. ಹೋಳಿಗೆ ಇಲ್ಲ ಗಟ್ಟಿ ಇತ್ತಂದರೆ ನಮಗೆ ಅದು ಹೋಳಿಗೆ ಬರೋದಿಲ್ಲ. ಈ ಥರ ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ
ಚೆನ್ನಾಗಿ ನಾದಬೇಕು, ಮೆತ್ತಗಾಗಬೇಕು. ಹಿಟ್ಟೆಷ್ಟು ಸಾಫ್ಟ್ ಆಗಬೇಕಂದ್ರೆ ಮುಟ್ಟಿದರೆ ಸಾಫ್ಟ್ ಇರಬೇಕು. ಆ ಥರ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನಾದಿ ಅದಕ್ಕೆ ಮತ್ತೆ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಹಚ್ಚಿ ಇಟ್ಬಿಟ್ಟಿದ್ರೆ ಮುಗಿದೋಯ್ತು. ಈಗ ಸ್ವಲ್ಪ ಹಿಟ್ಟಿನ ಉಂಡೆ ತೊಗೊಂಡ್ಬಿಟ್ಟು ಆಮೇಲೆ ಹೂರಣ ಏನಿರುತ್ತಲ್ವ ಆ ಹೂರಣವನ್ನು ತೊಗೊಂಡ್ಬಿಟ್ಟು ಎಡಕ್ಕೆ ನಾವು ಉಳ್ಳಿ ಮಾಡಬೇಕು. ನೋಡಿಲಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಆ ಥರ ಮಾಡಿದರೆ ಮುಗಿದೋಯ್ತು. ಸೂಪರಾಗಿ ಹೋಳ್ಗೆ ಬರುತ್ತೆ. ಅದಕ್ಕೆ ನಾವು ಅದಕ್ಕೆ ಒಂದು ಬಟ್ಟೆ ಮೇಲೆ ಕಟ್ಬಿಟ್ಟು ಮಾಡಿದ್ರು ಬರುತ್ತೆ. ಇಲ್ಲ ಅಂದರೆ ನಾವು ಆ ಬೇಸ್ಮೆಂಟ್ ಮೇಲೆಗಡೆ ಪ್ಲ್ಯಾಟ್ಫಾರ್ಮ್ ಮೇಲೆಗಡೆ ಮಾಡಬಹುದು. ಅದಕ್ಕೆ ಹೋಳಿಗೆಯನ್ನು ಹಂಚ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದಾದಮೇಲೆ ಅದು ನಾವು ಮಾಡಿದ ಹೋಳಿಗೆ ಅದು ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ಹಚ್ಬಿಟ್ಟು ಎರಡೂ ಸೈಡ್ ಅದಕ್ಕೆ ಚೆನ್ನಾಗಿ ಬೇಯಿಸಿದರೆ ಮುಗೀತು. ಬಿಸಿ ಹೋಳಿಗೆ ರೆಡಿ. ಇದಕ್ಕೆ ನಾವು ಸ್ವಲ್ಪ ಲೋ ಫ್ಲೇಮ್ ಮೇಲೆ ಕುಕ್ ಮಾಡಿದರೆ ಬೇಯಿಸಿದರೆ ಚೆನ್ನಾಗಿರುತ್ತೆ ಹೋಳಿಗೆ. ಜಾಸ್ತಿ ಹೈ ಫ್ಲೇಮ್ ಇಟ್ಟಿದ್ರೆ ಹೊತ್ತೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಲೋ ಫ್ಲೇಮ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಕುಕ್ ಮಾಡಿದರೆ ಆಯಿತು. ಈ ಹೋಳಿಗೆನ ನಾವು ಹಾಲು ಜೊತೆನೂ ತಿನ್ಬೋದು, ಇಲ್ಲ ಬಿಸಿ ಹೋಳಿಗೆ ತುಪ್ಪ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.